ಏನಿದೇನಿದು ವಿಧಿಯಾಟ ಜಾರತನ ಶಿಕ್ಷಿಸುವ ಪಾಠ ಸತಿಯ ಕ್ಷೇಮದ ಚಿಂತೆ ಹೊತ್ತು ಸಾಗಿದ ರಾಮ ವೇಗದಲ್ಲಿ ಸತಿಯ ಕ್ಷೇಮದ ಚಿಂತೆ ಹೊತ್ತು ಸಾಗಿದ ರಾಮ ವೇಗದಲ್ಲಿ ಸೀತೆಯನು ಕದ್ದೊಯ್ದ ಅಸುರ ತಲುಪಿದ ಲಂಕೆಯಲಿ ಸೀತೆಯನು ಕದ್ದೊಯ್ದ ಅಸುರ ತಲುಪಿದ ಲಂಕೆಯಲಿ ಸೀತೆ ಸೀತೆ ಜಾನಕಿ ಲಕ್ಷ್ಮಣ, ಸೀತೆ ಅರಣ್ಯವಾಸದಲ್ಲಿ ಎಂದು ಬೇಸರ ಮಾಡಿಕೊಂಡವಳಲ್ಲ. ಅರಮನೆಯ ಸುಖಗಳನ್ನು ನೆನೆದು ಕಾಡಿನ ಕಷ್ಟಗಳಿಗೆ ಎಂದು ನೊಂದುಕೊಂಡವಳಲ್ಲ. ಪ್ರಕೃತಿಯ ಚೆಲುವನ್ನು ಕಂಡು ಆನಂದಿಸುತ್ತಿದ್ದಳು. ನದಿ ಸರೋವರಗಳಲ್ಲಿ ವಿಹರಿಸುತ್ತಾ ಉಲ್ಲಾಸ ಪಡುತ್ತಿದ್ದಳು. ಸಹೋದರ, ಅತ್ತಿಗೆ ನಿತ್ಯ ಓಡಾಡುವ ಎಲ್ಲ ಸ್ಥಳಗಳಲ್ಲೂ ಎರಡೆರಡು ಸಲ ಹುಡುಕಿದ್ದಾಯಿತು. ಲಕ್ಷ್ಮಣ, ಅವಳು ವಿನೋದಕ್ಕಾಗಿ ಇಲ್ಲಿಯೇ ಎಲ್ಲೋ ಅಡಗಿಕೊಂಡಿರಬಹುದೆಂಬ ಸಂದೇಹ ಬರುತ್ತಿದೆ ನನಗೆ. ಇಲ್ಲವೆಂದರೆ ಇಷ್ಟು ಹೊತ್ತಾದರೂ ನನ್ನ ಕಣ್ಣಿಗೆ ಏಕೆ ಕಾಣಿಸಲಿಲ್ಲ ಅವಳು? ಇಲ್ಲ ಸಹೋದರ, ಅತ್ತಿಗೆ ಅಂಥ ಕಠಿಣವಾದ ವಿನೋದ ಮಾಡಲು ಸಾಧ್ಯವಿಲ್ಲ. ಬೇರೆ ಏನಾದರೂ ಅನಾಹುತ ನಡೆದಿರಬಹುದೆಂದು ನನಗೆ ಅನಿಸುತ್ತಿದೆ. ಏನು ನಡೆದಿದೆ ಲಕ್ಷ್ಮಣ? ಹೇಗೆ ನಡೆದಿದೆ? ಅದಕ್ಕೆ ಕಾರಣವಾದರೂ ಯಾರು ಎಂದು ನಾವು ತಿಳಿಯಬೇಕಲ್ಲವೇ? ಹೌದು ಸಹೋದರ, ಅದನ್ನು ತಿಳಿಯಲು ನಾವು ಪ್ರಯತ್ನ ಮಾಡಬೇಕು. ಹೌದು ಲಕ್ಷ್ಮಣ, ಸೀತೆಯನ್ನು ಹುಡುಕಲು ನಾವು ಸಾಧ್ಯವಾಗುವ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಹೌದು ಸಹೋದರ, ಇನ್ನಷ್ಟು ಮತ್ತಷ್ಟು ಹುಡುಕೋಣ. ಇಡೀ ಅರಣ್ಯವನ್ನು ಶೋಧಿಸೋಣ. ನೀನು ಉದ್ವಿಗ್ನಾಗಬೇಡ. ಬಲಿ ಚಕ್ರವರ್ತಿಯನ್ನು ಬಂಧಿಸಿ ವಾಮನ ಇಡೀ ಭೂಮಂಡಲವನ್ನು ಪಡೆದುಕೊಂಡಂತೆ ನೀನು ಮತ್ತೆ ಸೀತಾದೇವಿಯನ್ನು ಪಡೆದುಕೊಳ್ಳುವೆ. ಲಕ್ಷ್ಮಣ, ನೀನು ಸೀತೆ ಸಿಕ್ಕವಳೆಂದು ಮತ್ತೆ ಮತ್ತೆ ಹೇಳುತ್ತಿರುವೆ. ಆದ್ರೆ ಸೀತೆ ಕಾಣಿಸುತ್ತಲೇ ಇಲ್ಲ. ಇದು ಬರೀ ಭ್ರಾಂತಿಯ ನಿರೀಕ್ಷೆಯೋ ಅಥವಾ? ಸಹೋದರ, ನೀನು ಸೀತೆ ಎಲ್ಲಿರುವಳೆಂದು ಆ ಕಾಡಿನ ಜಿಂಕೆಗೆ ಕೇಳಿದಾಗ ಅದು ದಕ್ಷಿಣದತ್ತ ನೋಡುತ್ತಾ ಆಕಾಶಕ್ಕೆ ಮುಖ ಮಾಡಿದ್ದನ್ನು ನೀನು ಗಮನಿಸಿದೆಯಾ? ಅಂದರೆ ಅಂದರೆ ಅರ್ಥವೇನು ಲಕ್ಷ್ಮಣ? ಬಹುಶಃ ಆ ದಿಕ್ಕಿನತ್ತ ಅತ್ತಿಗೆ ಹೋಗಿರಬಹುದೆಂದು ನನಗೆ ಸಂದೇಹವಾಗುತ್ತಿದೆ. ಅಂದರೆ ನಾವು ದಕ್ಷಿಣದ ದಿಕ್ಕಿನಲ್ಲಿ ಹೋದರೆ ನನ್ನ ಜಾನಕಿ ಸಿಕ್ಕಿಬಿಡುತ್ತಾಳೆಯೇ? ಹಾಗಾದ್ರೆ ನಾವು ದಕ್ಷಿಣ ದಿಕ್ಕಿನಲ್ಲೇ ಹೋಗೋಣ. ಆಗಲಿ ಸಹೋದರ, ಈಗಲೇ ಹೊರಡೋಣ. ಬಿಡೋ ನೀಚ! ಸಖಿಯರೇ, ಪ್ರಭು, ಈ ದಿವ್ಯ ಸುಂದರಿ ಇನ್ನು ಮುಂದೆ ಈ ನಮ್ಮ ಅರಮನೆಯ ಮಹಾರಾಣಿ. ನಮ್ಮ ಅಂತಃಪುರದ ಸಾವಿರಾರು ರಾಣಿಯರಿಗೆ ಈಕೆ ಅಗ್ರಮಹಿಷಿ. ಆದ್ದರಿಂದ ನೀವುಗಳು ಇನ್ನು ಮುಂದೆ ಈಕೆಯನ್ನು ಭಕ್ತಿಯಿಂದ ಸೇವಿಸಬೇಕು. ಆಗಲಿ ಪ್ರಭು. ನಮ್ಮ ಅರಮನೆಯಲ್ಲಿರುವ ಅತ್ಯಂತ ಶ್ರೇಷ್ಠವಾದ ಆಭರಣಗಳಿಂದ, ಅತ್ಯುತ್ತಮ ವಸ್ತ್ರಗಳಿಂದ
ಈಕೆಯನ್ನು ಅಲಂಕರಿಸಬೇಕು. ತಮ್ಮ ಆಜ್ಞೆಯಂತೆ ಮಾಡುತ್ತೇವೆ ಪ್ರಭು. ಸುಂದರಿ, ಈ ನನ್ನ ಸಖಿಯರು ಅಲಂಕಾರ ಮಾಡುವುದರಲ್ಲಿ, ಲಾವಣ್ಯದ ವರ್ತನೆಯನ್ನು ಹೇಳಿಕೊಡುವುದರಲ್ಲಿ, ಶೃಂಗಾರದ ಶಿಕ್ಷಣವನ್ನು ನೀಡುವುದರಲ್ಲಿ ಮಹಾಚತುರಿಯರು. ಇವರಿಗೆ ಸಹಕರಿಸಿ ನನಗೆ ಸಂತೋಷವನ್ನು ನೀಡು. ಛೀ ನೀಚ! ಏಕಾಂಗಿಯಾಗಿರುವಾಗ ಕಳ್ಳನಂತೆ ಬಂದು ಮಾರು ವೇಷದಿಂದ ವಂಚಿಸಿ ಅಪಹರಿಸಿದ ನಿನ್ನದು ಧೈರ್ಯವಿಲ್ಲದ ಶೌರ್ಯ. ಧೀರನಾದವನು ಇಂಥ ನೀಚ ಕಾರ್ಯವನ್ನು ಮಾಡುವುದಿಲ್ಲ, ಪರಸ್ತ್ರೀಯರ ಮೇಲೆ ವ್ಯಾಮೋಹ ಪಡುವುದಿಲ್ಲ. ಈ ನಿನ್ನ ಅರಮನೆ ವೈಭವ ಎಲ್ಲ ನಿರರ್ಥಕ. ಅಲ್ಪ ನರಿಯನ್ನು ಸಿಂಹಾಸನದ ಮೇಲೆ ಕೂಡಿಸಿದಂತೆ ಅವಲಕ್ಷಣ. ಛೀ ದುಷ್ಟ ರಾಕ್ಷಸ! ಈ ನಿನ್ನ ದುಷ್ಟ ಕಾರ್ಯಕ್ಕೆ ಧಿಕ್ಕಾರ, ಧಿಕ್ಕಾರ! ಧಿಕ್ಕಾರ, ಧಿಕ್ಕಾರ! ಕೂಗು, ಕೂಗು, ಇನ್ನೂ ಕೂಗು. ಇಲ್ಲಿ ಕೇಳುವವರು ಯಾರೂ ಇಲ್ಲ. ನೀನು ನನ್ನ ಮಹಾರಾಣಿಯಾಗಿ ನನ್ನನ್ನು ಸೇವೆ ಮಾಡುವುದಂತೂ ತಪ್ಪುವುದೇ ಇಲ್ಲ. ಕನಸು, ಬರೀ ಕನಸು, ಎಂದೆಂದಿಗೂ ಈಡೇರಲಾಗದ ಕನಸು. ಎಲ್ಲವೋ ದುಷ್ಟ ರಾಕ್ಷಸ! ರಾಮ ಲಕ್ಷ್ಮಣರು ಬಂದು ಎದುರು ನಿಂತರೆ, ಚದುರಂಗ ಬಲ ಸಮೇತ ಎದುರಿಸಿದರು, ಕ್ಷಣ ಕಾಲವಾದರೂ ನೀನು ಜೀವಿಸಿರಲಾರೆ. ಸಿಡಿಲಿನಂತೆ ಅಪ್ಪಳಿಸುವ ಅವರ ಬಾಣಗಳು ನಿನ್ನನ್ನು ಸೀಳಿ ಹಾಕುತ್ತವೆ. ಬದುಕಬೇಕೆಂಬ ಆಸೆ ಇದ್ದರೆ ನನ್ನನ್ನು ಬಿಟ್ಟು ಬಿಡು. ಸಾಕು, ಸಾಕು ಮಾಡು ಆ ರಾಮ ಲಕ್ಷ್ಮಣರ ಗುಣಗಾನ. ಏ ರಾಕ್ಷಸ ವೀರ, ಹುಲು ಮಾನವರಿಗೆ ಹೆದರುವೆನೆಂದು ಭ್ರಮಿಸಬೇಡ ಸುಂದರಿ. ಕೋಪದಿಂದ ಕೆರಳುತ್ತಿದ್ದರೂ ನಿನ್ನ ಮೇಲಿನ ವ್ಯಾಮೋಹದಿಂದ ಕಠಿಣ ನುಡಿಗಳನ್ನು ಆಡಲು ಆಗುತ್ತಿಲ್ಲ. ರಾಮ ಲಕ್ಷ್ಮಣರಿರಲಿ, ಒಂದು ನರಪಿಳ್ಳೆಯು ಈ ಲಂಕೆಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ನಿನಗೆ ಇಲ್ಲಿಂದ ಬಿಡುಗಡೆ ಇಲ್ಲ. ಆ ಆಸೆಯನ್ನು ಬಿಟ್ಟು ನನ್ನ ಮನೋರಥವನ್ನು ಈಡೇರಿಸು. ಲಕ್ಷ್ಮಣ, ನೀನು ಹೇಳಿದಂತೆ ನಾವು ದಕ್ಷಿಣ ದಿಕ್ಕಿನಲ್ಲಿ ಬಹಳ ದೂರ ಬಂದಿದ್ದೇವೆ. ಆದರೂ ನನ್ನ ಸೀತೆಯ ಸುಳುವು ಸಿಗಲಿಲ್ಲ. ಇಲ್ಲ ಲಕ್ಷ್ಮಣ, ನನ್ನ ಸೀತೆ ಯಾವುದೋ ಆಪತ್ತಿಗೆ ಸಿಕ್ಕಿದ್ದಾಳೆ. ಅದು ಖಂಡಿತ. ಯಾರೋ ರಾಕ್ಷಸರು ಅವಳನ್ನು ಅಪಹರಿಸಿರಬೇಕು, ಅಥವಾ ಅವಳನ್ನು ತಿಂದು ಹಾಕಿರಬಹುದು. ಅದಕ್ಕೆ ಇರಬೇಕು ಆ ಜಿಂಕೆಗಳು ದುಃಖದಿಂದ ಕಣ್ಣೀರು ಸುರಿಸುವಂತಿದ್ದವು. ಸೀತೆ, ಪ್ರಾಣಪ್ರಿಯೆ, ಜನಕ ನಂದಿನಿ, ನೀನು ಎಲ್ಲಿಗೆ ಹೋದೆ? ಏಕೆ ನನ್ನನ್ನು ಬಿಟ್ಟು ಹೋದೆ? ನಿನ್ನ ವಿಯೋಗವನ್ನು ನಾನು ಸಹಿಸಲಾರೆ ದೇವಿ. ನಾನು ಸತ್ತು ಹೋಗುತ್ತೇನೆ. ಅಯ್ಯೋ ಮೂರ್ಖ! ಯಾರು ಆಕಾಶದ ಚಂದ್ರನನ್ನೇ ಕೆಳಗೆ ಬೀಳಿಸಬಲ್ಲರೋ, ಯಾರು ಸಮುದ್ರವನ್ನು ಶೋಷಿಸಬಲ್ಲರೋ ಅಂತಹ ವೀರರಾದ ಶ್ರೀರಾಮಚಂದ್ರ ತನ್ನ ಪತ್ನಿಯನ್ನು ವಿಮೋಚನೆಗೊಳಿಸಲು ಸಾಧ್ಯವಿಲ್ಲವೇ? ಪರಸ್ತ್ರೀಯ ಸ್ಪರ್ಶವೆಂಬ ಮಹಾಪಾಪ ಕಾರ್ಯವನ್ನು ಮಾಡಿರುವ ನಿನ್ನ ಆಯಸ್ಸು ಕರಗಿ ಹೋಗುತ್ತಿದೆ. ಇನ್ನು ಹೆಚ್ಚು ಕಾಲ ನೀನು ಜೀವಿಸಿರಲಾರೆ. ಹೆಣ್ಣೆ, ನಿನ್ನ ಆಯಸ್ಸು ವ್ಯರ್ಥವಾಗಬಾರದು ಎಂದಿದ್ದರೆ ನನ್ನ ಇಚ್ಛೆಯನ್ನು ಪೂರೈಸು. ನಿನ್ನ ರಾಮ ಲಕ್ಷ್ಮಣರು ಎಂದಿಗೂ ಇಲ್ಲಿಗೆ ಬರುವುದಿಲ್ಲ, ಬರಲು ಸಾಧ್ಯವೂ ಇಲ್ಲ. ಬರುತ್ತಾರೆ, ಬಂದೇ ಬರುತ್ತಾರೆ. ಬಂದಾಗ ಸಕಲ ಭೋಗಗಳಿಂದ ಕಂಗೊಳಿಸುತ್ತಿರುವ ಈ ನಿನ್ನ ಲಂಕಾ ರಮಣಿ ಎಲ್ಲ ಸೌಭಾಗ್ಯಗಳನ್ನು ಕಳೆದುಕೊಂಡು ವಿಧವೆಯಾಗುತ್ತಾಳೆ. ಈ ನಿನ್ನ ಪಾಪ ಕಾರ್ಯದಿಂದ ನಿನ್ನ ಎಲ್ಲಾ ಪ್ರಜೆಗಳು, ಅಂತಃಪುರದ ಸ್ತ್ರೀಯರು ಸರ್ವನಾಶವಾಗುತ್ತಾರೆ. ಸಾಕು ಮಾಡು ನಿನ್ನ ಕಠೋರ ನುಡಿಗಳನ್ನು.
ಇನ್ನು ನಾನು ಸಹಿಸಲಾರೆ. ನಾನು ಮತ್ತೆ ಬರುವುದರೊಳಗೆ ನೀನು ಸರ್ವಾಲಂಕೃತಳಾಗಿ ನನಗೆ ಆನಂದವನ್ನು ನೀಡಬೇಕು. ಸಖಿಯರೇ, ಇವಳನ್ನು ಚೆನ್ನಾಗಿ ಅಲಂಕರಿಸಿ. ಲಕ್ಷ್ಮಣ, ಸೀತೆಯ ಜೊತೆಯಲ್ಲಿ ನಾನು ಅರಣ್ಯಕ್ಕೆ ಬಂದು ಅವಳಿಲ್ಲದೆ ನಾನು ಅಯೋಧ್ಯೆಗೆ ಹಿಂದಿರುಗಿ ಹೋಗುವುದಿಲ್ಲ ಲಕ್ಷ್ಮಣ. ಅದಕ್ಕಿಂತ ನಾನು ಸಾಯುವುದೇ ಮೇಲು. ಸಹೋದರ, ಸಾಯುವ ಮಾತಾಡಬೇಡ. ನೀನೇ ಹೀಗೆ ಧೈರ್ಯ ಕಳೆದುಕೊಂಡರೆ ನನಗೆ ದಿಕ್ಕೇ ತೋಚದಂತಾಗುತ್ತದೆ. ಹೇಗೆ ಧೈರ್ಯ ತಂದುಕೊಳ್ಳಲಿ ಲಕ್ಷ್ಮಣ? ಅರಣ್ಯದಲ್ಲಿ ನಾನು ರಕ್ಷಿಸಬೇಕಾದ ನನ್ನ ಧರ್ಮಪತ್ನಿಯನ್ನು ನಾನು ಕಳೆದುಕೊಂಡರೆ ಲೋಕ ಕೈಲಾಗದ ಹೇಳಿ ಎಂದು ನನ್ನನ್ನು ನಿಂದಿಸುವುದಿಲ್ಲವೇ? ಸಹೋದರ, ಕ್ಷಣಿಕವಾದ ಸಂಕಟವನ್ನು ತಡೆದುಕೊಳ್ಳಬೇಕು. ಖಂಡಿತ ನಮಗೆ ಅತ್ತಿಗೆ ಸಿಗುತ್ತಾರೆ. ನೀನೇನೋ ಭರವಸೆಯ ಮಾತುಗಳನ್ನು ಆಡುತ್ತಿರುವೆ ಲಕ್ಷ್ಮಣ. ಆದರೆ ನಾವು ನಮ್ಮ ವನವಾಸವನ್ನು ಮುಗಿಸಿ ಸ್ವಲ್ಪ ಕಾಲದಲ್ಲಿ ಅಯೋಧ್ಯೆಗೆ ಹಿಂದಿರುಗಿ ಹೋಗಬೇಕಾದ ಸಮಯದಲ್ಲಿ ಇಂತಹ ಆಪತ್ತು ಸಂಭವಿಸಿರುವುದು ನಾನು ತಡೆದುಕೊಳ್ಳಲಾಗದ ಆಘಾತವಾಗಿದೆ ಲಕ್ಷ್ಮಣ. ಸೀತೆ ಇಲ್ಲದೆ ಹಿಂದಿರುಗಿದ ನಮ್ಮನ್ನು ಜನಕ ಮಹಾರಾಜರು ನನ್ನ ಪುತ್ರಿ ಎಲ್ಲಿ ಎಂದು ಕೇಳಿದರೆ ನಾನೇನೆಂದು ಹೇಳಲಿ ಲಕ್ಷ್ಮಣ? ಯಾವ ಧೈರ್ಯದಿಂದ ನಾನು ಅವರ ಮುಖವನ್ನು ನೋಡಲಿ? ಸಹೋದರ, ಅಲ್ಲಿಯ ತನಕ ನೀನು ಯೋಚನೆ ಮಾಡಬೇಡ. ಅತ್ತಿಗೆಯೊಂದಿಗೆ ಅವಧಿ ಮುಗಿಯುತ್ತಿದ್ದಂತೆ ಅಯೋಧ್ಯೆಗೆ ಹಿಂದಿರುಗುತ್ತೇವೆ. ನನ್ನ ಸೀತೆ ದೊರೆಯದಿದ್ದರೆ ನಾನು ಅಯೋಧ್ಯೆಗೆ ಹಿಂದಿರುಗಿ ಹೋಗುವುದಿಲ್ಲ ಲಕ್ಷ್ಮಣ. ಹೌದು, ನೀನೊಬ್ಬನೇ ಅಯೋಧ್ಯೆಗೆ ಮರಳಿ ನಮ್ಮ ಸೋದರನಾದ ಭರತನಿಗೆ ಹೇಳಬೇಕು. ಏನೆಂದು ಹೇಳಬೇಕು ಸಹೋದರ? ಭರತ, ಮುಂದೆಯೂ ನೀನು ದೀರ್ಘಕಾಲ ಕೋಸಲ ದೇಶವನ್ನು ಪರಿಪಾಲಿಸಲು ಈ ರಾಮ ನಿನಗೆ ಅನುಮತಿ ನೀಡಿದ್ದಾನೆ ಎಂದು ಹೇಳು. ಸೀತೆಯ ವಿಯೋಗದಿಂದ ನಾನು ಮರೆಯಾಗಿ ಹೋಗಿದ್ದೇನೆಂದು ನನ್ನ ಮಾತೆಯರಿಗೆ ಹೇಳಿ ಅವರನ್ನು ಸಾಂತ್ವನಗೊಳಿಸು ಲಕ್ಷ್ಮಣ. ಸಹೋದರ, ಮತ್ತೆ ಮತ್ತೆ ಏಕೆ ನಿರಾಸೆಯ ಚಕ್ರವ್ಯೂಹದಲ್ಲಿ ಸುತ್ತುತ್ತಿರುವೆ? ಸತ್ವಶೀಲನಾದ ನೀನು ಹೀಗೆ ಸಾಮಾನ್ಯರಂತೆ ದುಃಖಕ್ಕೆ ವಶನಾಗಿ ದುರ್ಬಲನಾಗಬಾರದು. ಸತ್ವಶೀಲನಾದವನು ಭಾವನೆಗಳಿಲ್ಲದ ನಿರ್ಜೀವ ಶಿಲೆ ಅಂತಿರಬೇಕು ಲಕ್ಷ್ಮಣ. ಇಲ್ಲ ಲಕ್ಷ್ಮಣ, ಎಲ್ಲರಂತೆ ನಾನು ಒಬ್ಬ ಮನುಷ್ಯ. ಮೇಲಿಂದ ಮೇಲೆ ಕಷ್ಟಗಳ ಪರಂಪರೆಯೇ ಆಕ್ರಮಣ ಮಾಡುತ್ತಿದ್ದೆ ಎಂದ ಮೇಲೆ ನಾನು ಮಹಾಪಾಪದ ಕಾರ್ಯಗಳೇ ಮಾಡಿರಬೇಕು. ರಾಜ್ಯ ಭ್ರಷ್ಟನಾದೆ, ಸ್ವಜನರಿಂದ ದೂರನಾದೆ, ನನ್ನ ತಂದೆಯವರನ್ನು ಕಳೆದುಕೊಂಡೆ. ಈಗ ನಾನು ನನ್ನ ಸೀತೆಯನ್ನು ಕಳೆದುಕೊಂಡೆ ಲಕ್ಷ್ಮಣ. ಸಹೋದರ, ಮತ್ತೆ ಮತ್ತೆ ದುಃಖಪಟ್ಟು ನಿರಾಶನಾಗಬೇಡ. ನಾವು ಇದೇ ದಾರಿಯಲ್ಲಿ ಮುಂದೆ ಹೋದರೆ ಏನಾದರೂ ತಿಳಿಯಬಹುದು. ಬಾ, ಅತ್ತಿಗೆಯನ್ನು ಹುಡ್ಕೋಣ. ಹೌದು ಲಕ್ಷ್ಮಣ, ಬಾ ಹುಡ್ಕೋಣ. ಕಿಂಕರರೇ, ಮಹಾಪ್ರಭು. ದಂಡಕಾರಣ್ಯದ ಪಂಚವಟಿ ಪ್ರದೇಶದಲ್ಲಿ ರಾಮ ಲಕ್ಷ್ಮಣರು ಏನು ಮಾಡುತ್ತಿದ್ದಾರೆಂದು ನನಗೆ ತಿಳಿಸಬೇಕು. ಸೀತೆಯನ್ನು ನಾನು ಅಪಹರಿಸಿದ ಮೇಲೆ ಅವರು ಏನು ಮಾಡುತ್ತಿರ್ತಾರೆಂದು ನನಗೆ ಕುತೂಹಲ ಉಂಟಾಗಿದೆ. ಸೀತೆಯ ವಿಯೋಗದಿಂದ ಆ ರಾಮನು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅದು ನನಗೆ ಬಹಳ ಸಂತೋಷವಾಗುತ್ತದೆ. ಅಥವಾ
ಸೀತೆಯನ್ನು ಹುಡುಕಲು ಅವರೇನಾದರೂ ಪ್ರಯತ್ನ ಮಾಡುತ್ತಿದ್ದರೆ ಅದನ್ನು ಬಂದು ನನಗೆ ತಿಳಿಸಬೇಕು. ಹಾಗೆ ಆಗಲಿ ಪ್ರಭು. ಆದರೆ ಎಚ್ಚರ, ಸೀತೆ ಇಲ್ಲದೆ ರೋಷಾವೇಶಕ್ಕೆ ಗುರಿಯಾಗಿರುವ ಆ ರಾಮ ಲಕ್ಷ್ಮಣರ ಎದುರಿಗೆ ಕಾಣಿಸಿಕೊಂಡು ಮಾರೀಚನಂತೆ ವೃಥ ಅವರ ಬಾಣಗಳಿಗೆ ತುತ್ತಾಗಬೇಡಿ. ಮರೆಯಲ್ಲಿ ನಿಂತು ವಿಷಯವನ್ನು ಸಂಗ್ರಹಿಸಬೇಕು. ಹಾಗೆ ಆಗಲಿ ಪ್ರಭು, ನೀವು ಹೇಳಿದಂತೆಯೇ ಮಾಡುತ್ತೇವೆ. ಜೈ ಲಂಕೇಶ್ವರ. ಈ ವೇಳೆಗಾಗಲೇ ಸುರಸುಂದರಿಯಾದ ಸೀತೆ ದಿವ್ಯಾಭರಣಗಳಿಂದ ಪೀತಾಂಬರದಿಂದ ಮಹಾರಾಣಿಯಂತೆ ಕಂಗೊಳಿಸುತ್ತಿರುತ್ತಾಳೆ. ಮಹಾರಾಣಿ, ಈ ಆಭರಣಗಳನ್ನು ತರಿಸಿಕೊಳ್ಳಿ. ನಾನು ಮಹಾರಾಣಿ ಅಲ್ಲ, ಮಹಾರಾಣಿ ಅಲ್ಲ, ಮಹಾರಾಣಿ ಅಲ್ಲ. ನಿಮಗೆ ಎಷ್ಟು ಸಲ ಹೇಳಬೇಕು? ಈ ಆಭರಣಗಳನ್ನು, ಪೀತಾಂಬರಗಳನ್ನು ನಾನು ತೊಡುವುದಿಲ್ಲ. ದಯಮಾಡಿ ವಸ್ತ್ರಾಭರಣವನ್ನು ಧರಿಸಿಕೊಳ್ಳಿ. ನನಗೆ ಇವು ಯಾವೂ ಬೇಕಾಗಿಲ್ಲ. ತೆಗೆದುಕೊಂಡು ಹೋಗಿ, ತೊಲಗಿ ಇಲ್ಲಿಂದ. ಸೀತೆ, ನಯವಾದ ಮಾರ್ಗವನ್ನು ಅನುಸರಿಸದಿದ್ದರೆ ಕಠಿಣ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ಮೂಢ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ಮೃತ್ಯುವನ್ನು ಒಲಿಯುತ್ತೇನೆ ಹೊರತು ಎಂದಿಗೂ ನಿನ್ನನ್ನು ಒಲಿಯುವುದಿಲ್ಲ. ಸೀತೆ, ಅಂದರೆ ನೀನು ಜೀವ ಸಹಿತ ಉಳಿಯುವಂತಿಲ್ಲ. ಎಲ್ಲವೋ ದುಷ್ಟ ರಾಕ್ಷಸ, ಈ ಶರೀರ ಜಡವಾದದ್ದು. ಅದನ್ನು ನೀನು ಬಂಧನದಲ್ಲಿಡು, ಕತ್ತರಿಸಿ ಹಾಕು. ಅದರ ಗೊಡವೆ ನನಗಿಲ್ಲ. ಆದರೆ ಈ ಸೀತೆಯ ಆತ್ಮ, ಚೈತನ್ಯ ಸರ್ವವೂ ರಾಮಲೀನವಾಗಿದೆ ಎಂದು ಮರೆಯಬೇಡ. ಪತಿತಳಾಗುವ ಬದಲು ಸಾವೇ ನನಗೆ ಪರಮ ಸುಖ. ಏ ಮೂರ್ಖ ಹೆಣ್ಣೆ, ಹಠ ಮಾಡಬೇಡ. ನೋಡು, ಈ ಹಠ ನಿನಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ. ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಮೋಹದಿಂದ ನಿನಗಾಗಿ ಕಳವಳಿಸುತ್ತಿರುವ ನನ್ನನ್ನು ಸಂತೋಷಪಡಿಸು. ನಿರಾಶೆಗೊಳಿಸಬೇಡ ಸೀತೆ, ನಿರಾಶೆಗೊಳಿಸಬೇಡ. 35 ಕೋಟಿ ರಾಕ್ಷಸರ ಒಡೆಯನಾದ ಈ ದಶಕಂಠ ರಾವಣ ನಿನಗೆ ಒಲಿತನೆಂದು ಸಂತೋಷಪಡು. ಈ ಲಂಕೆಯ ಸುಖ ವೈಭೋಗವನ್ನು ಅನುಭವಿಸಿ ಆನಂದ ಪಡು ಸೀತೆ, ಆನಂದ ಪಡು. ಛೀ, ಈ ನಿನ್ನ ವೈಭವವೆಲ್ಲ ಶವಕ್ಕೆ ಮಾಡಿದ ಅಲಂಕಾರದಂತೆ ಬಹಳ ಬೇಗ ನಿರರ್ಥಕವಾಗುವುದನ್ನು ನೀನೇ ನೋಡುವೆ. ಸೀತೆ, ಸಹೋದರ, ಅಲ್ಲಿ ನೋಡು, ಹೂವು ಬಾಡಿ ಬಿದ್ದಿರುವಂತಿದೆ. ಲಕ್ಷ್ಮಣ, ಈ ಹೂಗಳು ನನಗೆ ಗೊತ್ತು. ನಾನು ನನ್ನ ಕೈಯಾರೆ ಈ ಹೂಗಳನ್ನು ನನ್ನ ಸೀತೆಗೆ ಮುಡಿಸಿದ್ದೆ. ಸಹೋದರ, ಅಲ್ಲಿ ನೋಡು, ಲಕ್ಷ್ಮಣ, ನೋಡು, ಈ ಮುತ್ತಿನ ಮಣಿಗಳಿಂದ ಕೂಡಿದ ಈ ಸರ ನೋಡು. ಈ ಖಡ್ಗ ನೋಡು ಲಕ್ಷ್ಮಣ. ಸಾಧಾರಣವಾದದ್ದಲ್ಲ. ಯಾವುದೋ ದೇವತೆಯೋ ಅಥವಾ ರಾಕ್ಷಸರದ್ದೇ ಆಗಿರಬೇಕು. ಹೌದು ಸಹೋದರ, ಇದು ಯಾರೋ ಮಹಾ ವ್ಯಕ್ತಿಗೆ ಸೇರಿರಬೇಕೆನಿಸುತ್ತದೆ.
ಇಲ್ಲಿ ಏನೋ ನಡೆದಿದೆ. ಹೌದು ಲಕ್ಷ್ಮಣ, ಬಹುಶಃ ರಾಕ್ಷಸರು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅವಳನ್ನು ಬಿಡಿಸಲು ಯಾರಾದರೂ ಹೋರಾಡಿರಬಹುದೇ? ಇವೆಲ್ಲ ದೇವತೆಗಳಿಗೆ ಸೇರಿದ ಆಯುಧಗಳೇ? ಸಹೋದರ, ಹಾಗಾಗಿದ್ದರೆ ಅತ್ತಿಗೆ ನಮಗೆ ಸಿಗಬೇಕಾಗಿತ್ತಲ್ಲವೇ? ಬಹುಶಃ ಯಾರೋ ಮಹಾಬಲವಂತನಾದವನು ಯಾರೋ ದೇವತೆಯನ್ನು ದಮನ ಮಾಡಿ ಅತ್ತಿಗೆಯನ್ನು ಕೊಂಡೊಯ್ದಿರಬಹುದೇ? ಯಾರಾದರಾಗಿರಲಿ, ದೇವತೆ ಆಗಿರಲಿ, ರಾಕ್ಷಸನಾಗಿರಲಿ, ಯಾರು ಬೇಕಾದರಾಗಿರಲಿ, ನನ್ನ ಸೀತೆಯನ್ನು ಅಪಹರಿಸಿದ ಆ ಪಾಪಿಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಸೂರ್ಯ ತನ್ನ ಪ್ರಖರವಾದ ಕಿರಣಗಳಿಂದ ಕತ್ತಲೆಯನ್ನು ನಾಶಗೊಳಿಸುವಂತೆ ನಾನು ನನ್ನ ಹರಿತವಾದ ಬಾಣಗಳಿಂದ ನನ್ನ ಸೀತೆಯನ್ನು ಅಪಹರಿಸಿದ ಆ ದುಷ್ಟನನ್ನು ಧೂಳಿಮಠ ಮಾಡುತ್ತೇನೆ. ಸಹೋದರ, ರಾಮ ಕೆರಳಿ ನಿಂತನೆಂದರೆ ಇಡೀ ವಿಶ್ವವನ್ನೇ ಧ್ವಂಸ ಮಾಡುತ್ತಾನೆ. ನನ್ನ ಶರವರ್ಷಗಳಿಂದ ಇಡೀ ಆಕಾಶವೇ ಮುಚ್ಚಿ ಹೋಗುವಂತೆ ಮಾಡುತ್ತೇನೆ. ಪರ್ವತ ಶಿಖರಗಳನ್ನು ಪುಡಿ ಪುಡಿ ಮಾಡುತ್ತೇನೆ. ನದಿ, ಸರೋವರ, ಸಾಗರಗಳ ನೀರನ್ನೆಲ್ಲ ಬತ್ತಿಸಿ ಬಿಡುತ್ತೇನೆ. ಸಹೋದರ, ಶಾಂತನಾಗು ಸಹೋದರ, ಶಾಂತನಾಗು. ಇಲ್ಲ ಲಕ್ಷ್ಮಣ, ನಾನು ಶಾಂತನಾಗುವುದಿಲ್ಲ. ಲೋಕಪಾಲಕರಾದ ದೇವತೆಗಳು ಅಪಹೃತಳಾದ ನನ್ನ ಸೀತೆಯನ್ನು ತಂದೊಪ್ಪಿಸಬೇಕು. ನಾನು ನನ್ನ ಸೀತೆಯನ್ನು ಕಾಣುವವರೆಗೂ ನನ್ನ ಹರಿತವಾದ ಬಾಣಗಳಿಂದ ಲೋಕಗಳನ್ನು ದಹಿಸತೊಡಗುತ್ತೇನೆ. ಸಹೋದರ, ದಯವಿಟ್ಟು ನನ್ನ ಮಾತನ್ನು ಕೇಳು. ಜಿತೇಂದ್ರಿಯನಾದ ನೀನು ಹೀಗೆ ಕೋಪಾವೇಶಕ್ಕೆ ಒಳಗಾಗಿ ಜೀವ ಹಿಂಸೆ ಮಾಡುವುದು ತರವಲ್ಲ. ನಿನ್ನ ಸಹನೆ, ಸೌಜನ್ಯ, ಮೃದು ಮಾತು ಎಲ್ಲವನ್ನು ತೊರೆಯಬೇಡ. ನನ್ನ ಸಹೋದರ ರಕ್ಕಸನಾಗುವುದು ಬೇಡ. ಇಲ್ಲ ಲಕ್ಷ್ಮಣ, ನಮ್ಮ ಸದ್ಗುಣಗಳನ್ನೇ ದುಷ್ಟರು ದೌರ್ಬಲ್ಯವೆಂದು ತಿಳಿಯುತ್ತಾರೆ. ಇಲ್ಲ ಸಹೋದರ, ಖಂಡಿತ ಯಾರು ಹಾಗೆ ತಿಳಿಯಲು ಸಾಧ್ಯವಿಲ್ಲ. ಸೂರ್ಯನಲ್ಲಿ ಪ್ರಭೆ ಇರುವಂತೆ, ಚಂದ್ರನಲ್ಲಿ ತಂಪಿರುವಂತೆ, ಗಾಳಿಯಲ್ಲಿ ವೇಗವಿರುವಂತೆ, ಭೂಮಿಯಲ್ಲಿ ಕ್ಷಮೆ ಇರುವಂತೆ ನಿನ್ನಲ್ಲಿ ಸಹನೆ, ಶಾಂತಿ, ಸೌಜನ್ಯ, ಜಿತೇಂದ್ರಿಯತ್ವಗಳು ತುಂಬಿವೆ. ಲೋಕ ಪಾಲನೆಯ ನಿನ್ನ ಸಹಜ ಗುಣವನ್ನು ತ್ಯಜಿಸಿ ಇಡೀ ಲೋಕವನ್ನೇ ನಾಶಗೊಳಿಸುವ ಆವೇಶ ಬೇಡ ಸಹೋದರ, ಬೇಡ. ಹಾಗಾದ್ರೆ ನನ್ನ ಸೀತೆಯನ್ನು ಮರಳಿ ಪಡೆಯುವುದು ಹೇಗೆ ಲಕ್ಷ್ಮಣ? ಹೇಗೆ? ಪ್ರಯತ್ನ ಪಡಬೇಕು ಸಹೋದರ. ಮಹರ್ಷಿಗಳ ಸಹಾಯವನ್ನು ಪಡೆಯೋಣ. ಇಲ್ಲಿಯವರೆಗೆ ಹುಡುಕದೆ ಬಿಟ್ಟ ಎಲ್ಲ ಸ್ಥಳಗಳನ್ನು ಶೋಧಿಸೋಣ. ನಮ್ಮ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಕಡೆಯ ಅಸ್ತ್ರವಾಗಿ ನಿನ್ನ ಕ್ರೋಧಾವೇಶಗಳು ಕಾರ್ಯಪ್ರವೃತ್ತವಾಗಲಿ. ಹೌದು ಲಕ್ಷ್ಮಣ, ನಿನ್ನ ಮಾತು ನಿಜ. ಕೋಪದ ಭರದಲ್ಲಿ ನನ್ನ ಮನಸ್ಸು ವಿವೇಕ ಶೂನ್ಯವಾಗಿ ವರ್ತಿಸಿತು. ಈಗ ನಾನು ಮುಂದೆ ಏನು ಮಾಡಬೇಕೆಂದು ಹೇಳಬೇಕು? ಸೀತೆಯ ವಿಯೋಗದಿಂದ ಕುಸಿದು ಹೋದ ನನಗೆ ನೀನೇ ಆಧಾರ, ನೀನೇ ರಕ್ಷಕ, ನೀನೇ ಬಂಧು, ನೀನೇ ಸರ್ವಸ್ವ. ಸಹೋದರ, ನೀನು ದೃಢ ಮನಸ್ಕನಾಗು. ಇಬ್ಬರು ಯೋಚಿಸಿ ನಿರ್ಧಾರ ಮಾಡಿ ನಂತರ ಮುಂದುವರಿಯೋಣ. ಆಗಲಿ ಸೋದರ. ಈಗ ಹೊರಡೋಣ. ಸೀತೆ, ನನ್ನ ಅಂತಃಪುರದಲ್ಲಿ ಸಾವಿರಾರು ಉತ್ತಮ ಸ್ತ್ರೀಯರಿದ್ದಾರೆ. ನಾನು ನಿನ್ನನ್ನು ಉತ್ತಮೋತ್ತಮಳೆಂದು ಭಾವಿಸುತ್ತೇನೆ. ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಿನವಳಾಗಿರಬೇಕು. ನೀನು ನನ್ನ ಪತ್ನಿ ಆದರೆ ನಾನು ನಿನ್ನ ಅಧೀನನಾಗುತ್ತೇನೆ. ಇಡೀ ಲಂಕೆಗೆ
ನಿನ್ನ ಆಣತಿಯಂತೆ ನಡೆಯುವುದು. ನಿರಾಕರಿಸಬೇಡ, ಕೃಪೆ ತೋರು. ಬೇಡ ಸೀತೆ, ಹೀಗೆ ಚಿಂತಿಸಿ ಚಿಂತಿಸಿ ಕೃಶವಾಗಬೇಡ. ರಾಮನಾಗಲಿ ಮತ್ಯಾರಾದರಾಗಲಿ ಇಲ್ಲಿಗೆ ಬಂದು ನಿನ್ನನ್ನು ಕೊಂಡೊಯ್ಯುವರೆಂಬ ಭ್ರಮೆ ನಿನಗೆ ಬೇಡ. ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಸೀತೆ, ನೀನು ಸತ್ತರೂ ಇಲ್ಲಿಯೇ ಸಾಯಬೇಕು, ಬದುಕಿದರೂ ಇಲ್ಲಿಯೇ ಬದುಕಬೇಕು. ಹಠ ಮಾಡಿ ಸಾಯುವುದಕ್ಕಿಂತ ನೀನು ಬದುಕಿದ್ದು ನನ್ನನ್ನು ಪ್ರಸನ್ನಳಾಗಿಸಿ ನನ್ನನ್ನು ಬದುಕಿಸು ಸೀತೆ. ನಾನು ಬದುಕುತ್ತೇನೋ ಸಾಯುತ್ತೇನೋ ತಿಳಿಯದು, ಆದರೆ ಪರಸ್ತ್ರೀಯನ್ನು ಅಪಹರಿಸಿ ತನ್ನ ನೀನಂತೂ ಬದುಕುವುದಿಲ್ಲ. ನನ್ನನ್ನು ಮುಟ್ಟಿದ ಕ್ಷಣದಿಂದಲೇ ಮೃತ್ಯು ಪಾಶ ನಿನ್ನ ಕೊರಳನ್ನು ಸುತ್ತಿಕೊಂಡಿದೆ. ನಾನು ಎಷ್ಟು ಪರಿಪರಿಯಿಂದ ಕೇಳಿದರೂ ಕರಗದ ಉದ್ದಟೆ. ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾರು ನನ್ನನ್ನು ಗೆಲ್ಲುವ ಸಾಹಸ ಮಾಡಲು ಸಾಧ್ಯವಿಲ್ಲ. ಹಾಗಿರುವಾಗ ಕ್ಷುದ್ರ ಮಾನವರು ನನ್ನನ್ನೇನು ಮಾಡಬಲ್ಲರು? ಅಂತ ಹೀನ ಮಾನವರ ಮೋಹದಿಂದಾಗಿ ನೀನು ಇಂತಹ ಸುಖ ವೈಭೋಗಗಳನ್ನು ಕಡೆಗಾಣಿಸುತ್ತಿರುವ ಅವಿವೇಕತನ ಮಾಡುತ್ತಿರುವೆ. ಎಲೆ ಹೆಣ್ಣೆ, ನೀನು ರಾಮ ರಾಮ ಎಂದು ಜಪಿಸುತ್ತ ಇಲ್ಲಿಯೇ ಸತ್ತರು. ಆ ರಾಮನು ಇಲ್ಲಿಗೆ ಬರಲಾರ. ಬರುತ್ತಾನೆ, ಬಂದೇ ಬರುತ್ತಾನೆ. ನನ್ನ ಕಟ್ಟ ಕಡೆಯ ಕ್ಷಣದವರೆಗೂ ನನ್ನ ರಾಮನಿಗಾಗಿ ನಾನು ಕಾಯುತ್ತಲೇ ಇರುತ್ತೇನೆ. ಓಹೋ, ಹಾಗೋ. ನನ್ನ ಈ ಅರಮನೆಯ ವೈಭವಗಳನ್ನು ನೋಡಿದ ಮೇಲೆ ನಿನ್ನ ಹುಚ್ಚು ಭ್ರಮೆ ಕರಗಬಹುದು. ಆಗ ನೀನು ನನ್ನವಳಾಗಬಹುದು. ನಡೆ. ಬಿಡು ನನ್ನನ್ನು. ಚೀಚ. ಬಿಡು. ಬಿಡು ನನ್ನನ್ನು. ನಾವೀಗ ಜನಸ್ಥಾನಕ್ಕೆ ಬಂದಿದ್ದೇವೆ. ಅನೇಕ ರಾಕ್ಷಸರು ಇಲ್ಲಿಯೇ ವಾಸ ಮಾಡುವುದರಿಂದ ಇಲ್ಲಿಯೇ ಅತ್ತಿಗೆಯನ್ನು ಹುಡುಕುವುದು ಸೂಕ್ತವೆಂದು ಕಾಣುತ್ತದೆ. ದುರ್ಗಮವಾದ ಇಲ್ಲಿರುವ ಗಿರಿ ದುರ್ಗಗಳಲ್ಲಿ, ಪರ್ವತ ಕಂದರಗಳಲ್ಲಿ, ಕಿನ್ನರ ಗಂಧರ್ವರ ವಾಸಸ್ಥಾನಗಳೆಲ್ಲ ಹುಡುಕೋಣ. ಲಕ್ಷ್ಮಣ, ಅಲ್ಲಿ ನೋಡು, ಯಾವುದೋ ಒಂದು ಪ್ರಾಣಿ ಬಿದ್ದಿರುವಂತೆ ಕಾಣುತ್ತಿದೆ. ಯಾವುದೋ ಪಕ್ಷಿ ರೂಪದ ರಾಕ್ಷಸನಿರಬೇಕು. ರಾಕ್ಷಸನೇ? ರಾಕ್ಷಸನೇ ಆಗಿದ್ದರೆ ಇವನನ್ನು ಈಗಲೇ ಸಂಹರಿಸುತ್ತೇನೆ. ಸಹೋದರ, ಇವನು ರಾಕ್ಷಸನಲ್ಲ, ನಮ್ಮ ತಂದೆಯ ಮಿತ್ರ ಜಟಾಯು. ಹೌದು ಲಕ್ಷ್ಮಣ, ಜಟಾಯು. ಜಟಾಯು, ಜಟಾಯು, ಏನಾಯ್ತು? ಏನಿದು ನಿನ್ನ ದುರಾವಸ್ಥೆ? ರಾಮ, ರಾಮಚಂದ್ರ, ಲಕ್ಷ್ಮಣ, ಈಗ ಬಂದಿರಾ? ನಿಮ್ಮ ಭಾಗ್ಯ ದೇವತೆಯಾದ ಸೀತಾದೇವಿಯನ್ನು ಹುಡುಕುತ್ತಾ ಬಂದಿರಾ? ಹೌದು ಜಟಾಯು, ನಿನಗೆ ಗೊತ್ತೇ ನನ್ನ ಸೀತೆ ಎಲ್ಲಿರುವಳೆಂದು ನಿನಗೆ ಗೊತ್ತೇ? ಗೊತ್ತಿದ್ರೆ ದಯಮಾಡಿ ಹೇಳು ಜಟಾಯು, ಬೇಗ ಹೇಳು. ನನ್ನನ್ನು ಕ್ಷಮಿಸು ರಾಮಚಂದ್ರ, ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದೆ. ಆದರೆ ವೃದ್ಧನಾದ ನನ್ನ ಶಕ್ತಿಗಿಂತ ಮೀರಿದ ಶಕ್ತಿವಂತ ಅವನು. ಜೊತೆಗೆ ದುಷ್ಟ. ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೊರಟು ಹೋದ. ಯಾರು ಯಾರು ಆ ನೀಚ ಕಾರ್ಯವನ್ನು ಮಾಡಿದವರು? ನನ್ನ ಸೀತೆಯನ್ನು ಅಪಹರಿಸಿ ನನ್ನ ಕೋಪವನ್ನು ಕೆರಳಿಸಿದ ಆ ಪಾಪಿ ಯಾರು? ರಾವಣ, ಲಂಕೇಶ್ವರ ರಾವಣ. ಆ ಪಾಪಿಯೇ ಇಂಥ ಕ್ರೂರ ಕಾರ್ಯ ಮಾಡಿದವನು. ನಿಮಗೆ ವಿಷಯ ತಿಳಿಸಬೇಕೆಂದೇ ನಾನು ಪ್ರಾಣವನ್ನು ಬಿಗಿ ಹಿಡಿದುಕೊಂಡು ಕಾಯುತ್ತಿದ್ದೆ ಪುರುಷೋತ್ತಮ. ಏನು? ಆ ರಕ್ಕಸ ರಾವಣ ಅತ್ತಿಗೆಯನ್ನು ಅಪಹರಿಸಿಕೊಂಡು ಹೋದನೆ? ಹೌದು ಲಕ್ಷ್ಮಣ, ದುಷ್ಟ ರಾಕ್ಷಸ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ನಾನು ನೋಡಿದೆ. ಅವನನ್ನು ಅಡ್ಡಗಟ್ಟಿದೆ. ಬುದ್ಧಿ ಮಾತಿಗೆ ಅವನು ಜಗ್ಗಲಿಲ್ಲ. ನಾನು ಅವನೊಂದಿಗೆ ಹೋರಾಡಿದೆ. ಆಕಾಶದಿಂದ ರಾವಣ ನೆಲಕ್ಕೆ ಬಿದ್ದು ಮೂರ್ಛೆ ಬೀಳುವಂತೆ ಆಘಾತ ನೀಡಿದೆ. ಸೀತಾದೇವಿಯನ್ನು ನಿಮ್ಮ
ನಿಮ್ಮ ಬಳಿಗೆ ಕರೆದುಕೊಂಡು ಹೊರಟೆ. ಅಷ್ಟರಲ್ಲಿ ಎಚ್ಚರಗೊಂಡ ಆ ದುಷ್ಟ ರಾವಣ ತನ್ನ ಖಡ್ಗದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದ. ನಾನು ನಿಸ್ಸಹಾಯಕನಾಗಿ ನೆಲದಲ್ಲಿ ಬಿದ್ದೆ. ಆ ಪಾಪಿ ನನ್ನ ಕಣ್ಣೆದುರೇ ಸೀತಾದೇವಿಯೊಂದಿಗೆ ಹಾರಿ ಹೋದ. ನಾನು ಸೋತು ಹೋದೆ ರಾಮಚಂದ್ರ. ಸೀತಾದೇವಿಯನ್ನು ರಕ್ಷಿಸಲಾಗಲಿಲ್ಲ. ನನ್ನನ್ನು ಕ್ಷಮಿಸು ರಾಮಚಂದ್ರ, ನನ್ನನ್ನು ಕ್ಷಮಿಸು. ನಮಗಾಗಿ ನೀನು ಹೋರಾಡಿ ನೀನು ಈ ದುರ್ಗತಿಗೆ ಗುರಿಯಾದೆಯಾ? ನೋಡು ಲಕ್ಷ್ಮಣ, ನಮ್ಮ ಪ್ರಿಯ ಮಿತ್ರ ಜಟಾಯುವಿನ ಈ ದುರ್ಮರಣಕ್ಕೆ ನಾನು ಕಾರಣವಾದಂತಾಯಿತು. ಹೌದು ಸಹೋದರ, ಪಾಪ ಜಟಾಯು ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಅತ್ತಿಗೆಯ ರಕ್ಷಣೆಗಾಗಿ ಹೋರಾಡಿದ್ದಾನೆ. ಆದರೆ ಅತ್ತಿಗೆಯನ್ನು ಯಾರು ಅಪಹರಿಸಿದ್ದಾರೆಂಬ ವಾರ್ತೆಯನ್ನು ತಿಳಿಸಿ ನಮಗೆ ಮಹಾ ಉಪಕಾರವನ್ನೇ ಮಾಡಿದ್ದಾನೆ. ಜಟಾಯು ಜಟಾಯು, ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ? ನಮ್ಮ ಸಲುವಾಗಿ ನಿನ್ನ ಪ್ರಾಣವನ್ನು ಬಲಿಕೊಟ್ಟು ನಿನಗೆ ಮಂಗಳವಾಗಲಿ ಎಂದು ಕೋರುವುದರ ಹೊರತು ನಾನು ಏನು ಮಾಡಲಾರೆ ಮಿತ್ರ. ನೊಂದುಕೊಳ್ಳಬೇಡ ರಾಮಚಂದ್ರ, ನನ್ನ ವಿಧಿ ಹೀಗಿತ್ತು. ಸಾವಿಗೆ ಹತ್ತಿರವಾಗಿದ್ದ ವಯೋವೃದ್ಧನಾದ ನನ್ನ ಮರಣಕ್ಕೆ ನೀನು ಶೋಕಿಸಬಾರದು. ಪಕ್ಷಿರಾಜ, ಆ ದುಷ್ಟ ರಾಕ್ಷಸ ನನ್ನ ಸೀತೆಯನ್ನು ಅಪಹರಿಸಿದ ಕಾರಣವೇನು? ಅವನನ್ನು ಕಾಣುವುದು ಹೇಗೆ? ಅವನ ವಾಸಸ್ಥಳ ಯಾವುದು? ಹೇಳು ಜಟಾಯು, ಹೇಳಿ ಉಪಕಾರ ಮಾಡು. ರಾಮಚಂದ್ರ, ಆ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಸಾಗಿದ. ಹಾಗಾದ್ರೆ ಕಾಡಿನ ಜಿಂಕೆಗಳ ಸೂಚನೆ ನಿಜವಾದಂತಾಯ್ತು. ಧೈರ್ಯ ತಂದುಕೋ ರಾಮಚಂದ್ರ. ಆ ದುಷ್ಟ ರಾವಣ ಗಾಳವನ್ನು ನುಂಗಿದ ಮೀನಿನಂತೆ ಮರಣವನ್ನಪ್ಪುತ್ತಾನೆ. ಶೀಘ್ರವಾಗಿ ನೀನು ಯುದ್ಧದಲ್ಲಿ ಅವನನ್ನು ಸಂಹರಿಸುತ್ತೀಯ. ಇನ್ನು ಹೆಚ್ಚು ಮಾತನಾಡಲಾಗುತ್ತಿಲ್ಲ ರಾಮ. ನಿನಗೆ ಜಯವಾಗಲಿ, ನಿನಗೆ ಜಯ. ಜಟಾಯು ಜಟಾಯು ಜಟಾಯು, ಪೂಜ್ಯನೂ ಮಾನ್ಯನೂ ಆದ ನಿನ್ನ ಬಲಿದಾನಕ್ಕೆ ನಾನು ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಹೌದು ಸಹೋದರ, ವಯೋವೃದ್ಧನಾದ ಜಟಾಯುವನ್ನು ನಿರ್ದಯವಾಗಿ ಕತ್ತರಿಸಿದ ಆ ನೀಚ ರಾವಣನನ್ನು ಈ ಭೂಮಿಯ ಮೇಲೆ ಉಳಿಸಬಾರದು. ಲಕ್ಷ್ಮಣ, ಪಿತೃ ಸಮಾನನಾದ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮಾಡುವುದು ನಮ್ಮ ಕರ್ತವ್ಯ. ಹೋಗು, ಒಣಗಿದ ಕಟ್ಟಿಗೆಗಳನ್ನು ಸೇರಿಸಿ ಚಿತೆಯನ್ನು ಸಿದ್ಧಪಡಿಸು. ಯಥಾವಿಧಿಯಾಗಿ ನಾನು ಇವನ ದಹನ ಸಂಸ್ಕಾರವನ್ನು ಮಾಡುತ್ತೇನೆ. ಆಗಲಿ ಸಹೋದರ. ಸುಂದರಿ, ಈ ನನ್ನ ಅರಮನೆಯ ವೈಭವ ಸೌಭಾಗ್ಯಗಳನ್ನು ಕಂಡೆಯಲ್ಲ, ಇಲ್ಲಿರುವ ಅಪಾರ ಸಂಪತ್ತನ್ನು ನೋಡಿದೆಯಲ್ಲ. ನಿನ್ನ ತಂದೆ ಜನಕನ ಅರಮನೆಯಲ್ಲಾಗಲಿ, ನಿನ್ನ ಮಾವ ದಶರಥನ ಅರಮನೆಯಲ್ಲಾಗಲಿ ಇಂತಹ ಅಮೂಲ್ಯವಾದ ಅಪಾರ ಸಂಪತ್ತನ್ನು ನೀನು ಕಂಡಿರುವುದಿಲ್ಲ. ಇವೆಲ್ಲ ನಿನ್ನ ಕಾಲ ಬಳಿ ಬಿದ್ದಿದೆ. ನಾನು ನಿನ್ನವನು. ಸೀತೆ, ಈ ಹಠವನ್ನು ಬಿಟ್ಟು ನನ್ನೊಡನೆ ಪುಷ್ಪಕ ವಿಮಾನವನ್ನೇರಿ ನಾವಿಬ್ಬರು ಲೋಕಗಳನ್ನು ಸಂಚರಿಸುತ್ತಾ ವೈಭವದ ಸುಖವನ್ನು ಸೂರೆಗೊಳ್ಳೋಣ. ಏನು ಯೋಚಿಸುತ್ತಿರುವೆ ಸೀತೆ? ಓ, ವಿವಾಹಿತಳಾದ ನಾನು ಇವನನ್ನು ವರಿಸಿದರೆ ಧರ್ಮಲೋಪವಾಗುವುದೆಂದು ಯೋಚಿಸುತ್ತಿರುವೆಯಾ? ಅದೆಲ್ಲ ಮಾನವ ಧರ್ಮ. ತಾನು ಬಯಸಿದ ಹೆಣ್ಣನ್ನು ಅಪಹರಿಸಿ ಮದುವೆಯಾಗುವುದು ರಾಕ್ಷಸ ಧರ್ಮ. ನಾನು ಆ ಧರ್ಮ ಪ್ರಕಾರವಾಗಿಯೇ ನಡೆದುಕೊಂಡಿದ್ದೇನೆ. ಜಟಾಯು, ಮಹಾಸತ್ವ, ನಿನಗೆ ಉತ್ತಮೋತ್ತಮ ಲೋಕ ಪ್ರಾಪ್ತವಾಗಲಿ.
ಮಹಾತ್ಮರಿಗೆ ಸಲ್ಲುವ ಉತ್ತಮ ಗತಿ ಲಭಿಸಲಿ. ಸೀತೆ, ಈಗ ನೀನು ಲಂಕೆಯಲ್ಲಿರುವೆ. ಮಾನವ ಧರ್ಮವನ್ನು ಮರೆತು ಬಿಡು. ಸೀತೆ, ನಾನು ನಿನ್ನ ಮೋಹದಲ್ಲಿ ಹುಚ್ಚನಾಗಿದ್ದೇನೆ. ಬೇಕಾದರೆ ನಿನ್ನ ಪಾದಗಳ ಮೇಲೆ ನನ್ನ ತಲೆ ಇಟ್ಟು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಸನ್ನಳಾಗು. ನಾನು ನಿನ್ನ ದಾಸಾನುದಾಸನಾಗುತ್ತೇನೆ. ಕಾಮದ ಬೆಂಕಿಯಲ್ಲಿ ಬೇಯುತ್ತಿರುವ ನನ್ನ ಮೇಲೆ ಕರುಣೆ ತೋರು ಸುಂದರಿ, ಕರುಣೆ ತೋರು. ಎಂದು ಯಾರಿಗೂ ತಲೆಬಾಗದ ಈ ರಾವಣ ದೀನನಾಗಿ ನಿನ್ನಲ್ಲಿ ಪ್ರೇಮ ಭಿಕ್ಷೆಯನ್ನು ಬೇಡುತ್ತಿದ್ದಾನೆ. ಕೃಪೆ ತೋರು ಸುಂದರಿ. ಎಲ್ಲವೋ ರಾವಣ, ನಿನ್ನ 10 ತಲೆಗಳಿಂದ ನನ್ನ ಪಾದ ಸ್ಪರ್ಶ ಮಾಡಿದರೂ ನಿನ್ನ ಯಾವ ಬಯಕೆಗಳು ಈಡೇರುವುದಿಲ್ಲ. ನನ್ನ ಪತಿ ಎದುರಿನಲ್ಲಿದ್ದಾಗ ನೀನು ನನ್ನನ್ನು ಅಪಹರಿಸುವ ದುಸ್ಸಾಹಸವನ್ನು ಮಾಡಿದ್ದರೆ ಈಗಾಗಲೇ ಯಮಸದನವನ್ನು ಸೇರುತ್ತಿದ್ದೆ. ನಿನ್ನ ಸೋದರರಾದ ಖರ ದೂಷಣರಂತೆ ಜನಸ್ಥಾನದ ನೆಲಕ್ಕೆ ನಿನ್ನ ರಕ್ತ ಸ್ನಾನವಾಗುತ್ತಿತ್ತು. ಈಗಲೂ ನಿನ್ನ ಮೃತ್ಯು ದೂರವಿಲ್ಲ, ನೆನಪಿಟ್ಟುಕೋ. ಅಳ್ಳದೆಯ ಕಳ್ಳ ನೀನು. ಅಸಹಾಯಕಳಾದ ಒಂದು ಹೆಣ್ಣನ್ನು ಅಪಹರಿಸಿ ಮಹಾರಾಕ್ಷಸ ವೀರನೆಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿರುವೆ. ಕೋಟಿ ಕೋಟಿ ರಾಕ್ಷಸ ವೀರರ ಬೆಂಬಲವಿದೆ ಎಂದು ಬಡಬಡಿಸುವ ಮೂರ್ಖ. ಗರುಡನ ಮುಂದೆ ಎಷ್ಟು ಕೋಟಿ ವಿಷ ಸರ್ಪಗಳು ಇದ್ದರೂ ಅವೆಲ್ಲವೂ ಕ್ರಿಮಿ ಕೀಟಗಳ ಸಮಾನ. ನನ್ನ ರಾಮನ ಮುಂದೆ ನಿನ್ನ ರಾಕ್ಷಸ ವೀರರು ಹುಳುಗಳಂತೆ ನಾಶವಾಗುತ್ತಾರೆ. ಏನಂದೆ ನೀನು? ಸತ್ಯವನ್ನು ಹೇಳಿದೆ, ನಿನ್ನ ಭವಿಷ್ಯವನ್ನು ಹೇಳಿದೆ. ನನ್ನ ರಾಮನ ಬಾಣಗಳು ನಿನ್ನ ದೇಹವನ್ನು ಸೀಳುವುದನ್ನು ನೆನಪು ಮಾಡಿದೆ. ಯಾರೂ ನನ್ನನ್ನು ವಧಿಸಲಾಗದಂತೆ ವರವನ್ನು ಪಡೆದುಕೊಂಡಿದ್ದೇನೆ. ಇರಬಹುದು, ಆದರೆ ನನ್ನ ರಾಮ ಪುರುಷೋತ್ತಮ. ಅವನನ್ನು ಕೆಣಕಿದ ನಿನಗೆ ಮತ್ತೆ ಬದುಕೆಂಬುದಿಲ್ಲ. ಯಜ್ಞ ಸ್ತಂಭಕ್ಕೆ ಕಟ್ಟಿದ ಪ್ರಾಣಿ ನೀನು. ಬಲಿಯಾಗುವ ಸಮಯ ದೂರವಿಲ್ಲ. ಸೀತೆ, ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ಮತ್ತೆ ಮತ್ತೆ ಮಾತನಾಡಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ. ಇನ್ನೆಷ್ಟು ಕೆಟ್ಟವನಾಗಬೇಕು? ಪರಸ್ತ್ರೀಯ ಮೇಲೆ ದೃಷ್ಟಿ ಇಟ್ಟ ನಿನ್ನಂತಹ ಕೆಟ್ಟವನು ಈ ಲೋಕದಲ್ಲೇ ಬೇರೆ ಯಾರೂ ಇರಲು ಸಾಧ್ಯವೇ ಇಲ್ಲ. ಆಗಲಿ ಆಗಲಿ, ನೀನು ಎಷ್ಟು ಹತ ಸಾಧಿಸುತ್ತೀಯೋ ನಾನು ನೋಡುತ್ತೇನೆ. ನಿನಗೆ ಇನ್ನು 12 ತಿಂಗಳುಗಳ ಕಾಲ ಗಡುವು ನೀಡುತ್ತೇನೆ. ಅದಾದ ನಂತರ ನನ್ನ ಸೇವಕರು ಬೆಳಗಿನ ಉಪಹಾರದಲ್ಲಿ ನಿನ್ನನ್ನು ಕತ್ತರಿಸಿ ತಿನ್ನುತ್ತಾರೆ. ನೀನು ಎಷ್ಟು ಬೆದರಿಕೆ ಒಡ್ಡಿದರು ಅಥವಾ ನಿಜವಾಗಿ ನನ್ನನ್ನು ಕತ್ತರಿಸಿ ಹಾಕಿದರು, ಕ್ಷಣ ಮಾತ್ರವೂ ನನ್ನ ಮನಸ್ಸು ರಾಮನಿಂದ ದೂರವಾಗುವುದಿಲ್ಲ. ರಾಮ 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 ರಾಮ, ಆ ಹೆಸರುಗಳು ನನಗೆ ಕರ್ಣ ಕಠೋರವಾಗಿದೆ. ದಾಸಿಯರೇ, ಪ್ರಭು, ಆದಷ್ಟು ಬೇಗ ಏ ಸೊಕ್ಕಿನ ಹೆಣ್ಣಿನ ದರ್ಪವನ್ನು ಕಡಿಮೆ ಮಾಡಿ. ಹಾಗೆ ಆಗಲಿ ಪ್ರಭು. ದಾಸಿಯರೇ, ಪ್ರಭು, ಇವಳನ್ನು ಅಶೋಕವನದ ಮಧ್ಯದಲ್ಲಿರಿ. ಹಗಲು ರಾತ್ರಿ ಇವಳ ಕಾವಲು ಕಾಯಿರಿ. ಇವಳಿಗೆ ಸದಾ ನನ್ನ ಪರಾಕ್ರಮದ ಕಥೆಗಳನ್ನು ಹೇಳಿ ಇವಳ ಮನಸ್ಸು ಬದಲಾಗುವಂತೆ ಮಾಡಿರಿ. ಎಳೆದುಕೊಂಡ ಹೋಗಿ ಇವಳನ್ನು. ಹಾಗೆ ಆಗಲಿ ಪ್ರಭು. ಬಿಡಿ ನನ್ನನ್ನು, ಬಿಡಿ ನನ್ನನ್ನು.
ನನ್ನನ್ನು ಬಿಡಿ, ನನ್ನನ್ನು ಬಿಡಿ. ಸೃಷ್ಟಿ ಸ್ಥಿತಿ ಲಯದಲು ಅಗಲದ ಪ್ರಕೃತಿ ಪುರುಷರಿಲ್ಲಿ ಪರಮಾದರ್ಶ ದಾಂಪತ್ಯದ ಮಾದರಿಯ ತೋರಿದರಿಲ್ಲಿ. ಸ್ವಾಮಿ, ಸೀತೆ, ನೀವು ಬಂದ ವಿಚಾರ ನನಗ್ಯಾರು ತಿಳಿಸಲೇ ಇಲ್ಲ. ಅದಕ್ಕೆ ನಾನೇ ಕಾರಣ. ನೀವು ಕಾರಣವೇ? ಹೌದು ಸೀತೆ. ದೇವಿ, ಇದೇನಿದು? ನಿನ್ನಲ್ಲಿ ಈ ದಿನ ವಿಶೇಷವಾದ ಸಂಭ್ರಮವನ್ನು, ಸಡಗರವನ್ನು ಕಾಣುತ್ತಿದ್ದೇನೆ. ಹೌದು ಸ್ವಾಮಿ, ವಿಶೇಷವಿದೆ. ಇಂದಿನ ವಿಶೇಷ ಸಂಭ್ರಮಕ್ಕೆ ನೀವೇ ಕಾರಣ. ಸಹೋದರ, ಏನಾಯ್ತು? ಏಕೆ ನಿಂತು ಬಿಟ್ಟೆ? ಲಕ್ಷ್ಮಣ, ಸೀತೆಯ ನೆನಪುಗಳು ನನ್ನ ಹೃದಯವನ್ನು ದಹಿಸುತ್ತಿದೆ. ಆ ದುಃಖಾಗ್ನಿ ನನ್ನ ಸರ್ವಾಂಗಗಳನ್ನು ಆವರಿಸಿಕೊಂಡಿದೆ. ಲಕ್ಷ್ಮಣ, ಮಾಯಾವಿಯಾದ ಒಬ್ಬ ರಾಕ್ಷಸ ನನ್ನ ಸೀತೆಯನ್ನು ಅಪಹರಿಸಿಕೊಂಡು ಆಕಾಶ ಮಾರ್ಗದಲ್ಲಿ ಅವಳನ್ನು ತೆಗೆದುಕೊಂಡು ಹೋದ. ನಾನು ಈ ನೆಲದ ಮೇಲೆ ನಡೆದು ಅವಳನ್ನು ಪಡೆಯುವುದು ಸಾಧ್ಯವೇ? ಸಾಧ್ಯವಿಲ್ಲ. ಆದರೆ ಆ ರಾವಣನ ನೆಲೆಯಲ್ಲಿದೆ. ಅಲ್ಲಿಗೆ ಹೇಗೆ ಹೋಗಬೇಕು ಎಂದು ತಿಳಿದುಕೊಳ್ಳುವುದಕ್ಕಾದರೂ ನಾವು ನಡೆದು ಮುಂದೆ ಸಾಗಲೇಬೇಕು. ಎಲೇ ಸೀತೆ, ನೀನು ಅವಿವೇಕಿ. ನಮ್ಮ ಪ್ರಭುಗಳ ಮಾತನ್ನು ಕೇಳಿದ್ದರೆ ಈ ರೀತಿ ಅಶೋಕವನದಲ್ಲಿ ಅನಾಥೆಯಾಗಿ ಕುಳಿತುಕೊಳ್ಳಬೇಕಾಗಿರಲಿಲ್ಲ. ತಾನಾಗಿ ಬಂದ ಭೋಗ ಭಾಗ್ಯಗಳನ್ನು ಬೇಡವೆಂದು ದೂಡಿದ ಇವಳು ಬುದ್ಧಿನೇ. ಇವಳ ಪುಣ್ಯ ಪ್ರಭುಗಳು ಇನ್ನೂ ತಮ್ಮ ನಿಜವಾದ ಕೋಪವನ್ನು ಇವಳ ಮೇಲೆ ತೋರಿಸಿಲ್ಲ. ಬೇರೆ ಯಾರಾದರೂ ಇವಳ ಹಾಗೆ ಹಠ ಮಾಡಿದ್ದರೆ
ಇಷ್ಟು ಹೊತ್ತಿಗಾಗಲೇ ನಮಗೆ ಉಪಹಾರವಾಗಿ ಕೊಟ್ಟು ಬಿಡುತ್ತಿದ್ದರು. ಈಗಲೂ ಅಷ್ಟೇ, ಇವಳು ನಮ್ಮ ಪ್ರಭುಗಳು ಕೊಟ್ಟ ಅವಧಿಗೆ ಒಪ್ಪಿಕೊಳ್ಳದಿದ್ದರೆ ನಮಗೆ ಆಹಾರವಾಗುತ್ತಾಳೆ. ಇವಳನ್ನು ನೋಡಿದರೆ ಈಗಲೇ ಕಚ ಕಚ ಅಂತ ತಿಂದು ತಿಂದು ನುಂಗಬೇಕು ಅನಿಸುತ್ತದೆ. ಪಾಪ, ನೀನು ಹಲ್ಲು ಕಿರಿದದ್ದನ್ನು ನೋಡಿ ನೀನು ತಿಂದೇ ಬಿಟ್ಟೆ ಎಂದು ಹೆದರಿ ಬಿಟ್ಟಿದ್ದಾಳೆ. ಈಗಲೇ ಎದರಿದರೆ ಹೇಗೆ? ಇವಳ ಮೊಂಡುತನಕ್ಕೆ ನಾವು ಕೊಡುವ ಹಿಂಸೆ ಶಿಕ್ಷೆಗಳಿನ್ನ ತಿಳಿದಿಲ್ಲ. ತಿಳಿಯುತ್ತಾಳೆ, ತಿಳಿಯುತ್ತಾಳೆ. ಇವಳು ಹೀಗೆ ಮಾಡುತ್ತಿದ್ದರೆ ಕಣ್ಣಿನಿಂದ ಬೆಂಕಿ ಕಾರಿ ಇವಳನ್ನು ಸುಟ್ಟು ಬಿಡೋಣ. ಇವಳನ್ನು ಆಕಾಶಕ್ಕೆ ಎತ್ತಿ ಎಸೆಯುತ್ತಾ ಚಂಡಾಟವಾಡೋಣ. ನಮ್ಮ ಘೋರ ರೂಪಗಳನ್ನು ಕಂಡು ಇವಳು ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಬೆಚ್ಚಿ ಬೀಳುವಂತೆ ಮಾಡೋಣ. ನಮ್ಮ ಕುಲದೇವನಾದ ಸೂರ್ಯದೇವ, ಲೋಕದಲ್ಲಿ ನಡೆಯುವ ಸುಕೃತ ದುಷ್ಕೃತಗಳಿಗೆ, ಪಾಪ ಪುಣ್ಯಗಳಿಗೆ ನೀನು ಸಾಕ್ಷಿಭೂತನಾದವನು. ನನ್ನ ಪ್ರಾಣಪ್ರಿಯೆ ಸೀತೆ ಎಲ್ಲಿರುವಳು, ಅವಳು ಹೇಗಿರುವಳು ಎಂದು ದಯಮಾಡಿ ನನಗೆ ಹೇಳು. ಅವಳನ್ನು ಕಾಣದೆ ಶೋಕ ಪೀಡಿತನಾಗಿರುವ ನನಗೆ ಅವಳ ವಾರ್ತೆ ಎಂದು ತಿಳಿಸು. ಹೇ ವಾಯುದೇವ, ಲೋಕಗಳಲ್ಲಿ ಅನುದಿನವೂ ನಡೆಯುವ ಸರ್ವ ಕಾರ್ಯಗಳು ಸರ್ವವ್ಯಾಪಿಯಾದ ನಿನಗೆ ತಿಳಿದೇ ಇರುತ್ತದೆ. ನನ್ನ ಪ್ರಾಣಪ್ರಿಯ ಸೀತೆಯ ವಿಷಯವು ನಿನಗೆ ತಿಳಿದಿರುತ್ತದೆ. ದಯಮಾಡಿ ನೀನಾದರೂ ಅವಳ ವಿಷಯವನ್ನು ನನಗೆ ತಿಳಿಸು. ವಾಯುದೇವ, ನನಗೆ ತಿಳಿಸು. ಲಕ್ಷ್ಮಣ, ಈ ಪಂಚಭೂತಗಳಿಗೂ ನನ್ನ ಮೇಲೆ ಕಿಂಚಿತ್ತು ಕರುಣೆ ಇಲ್ಲವಲ್ಲ? ನನ್ನ ಸೀತೆಯ ವಿಷಯವು ಯಾರು ನನಗೆ ತಿಳಿಸುತ್ತಲೇ ಇಲ್ಲ. ಆ ಜಟಾಯು ಒಬ್ಬನೇ ಸೀತಾ ಅಪಹರಣದ ವಿಷಯವನ್ನು ತಿಳಿಸಿ ಉಪಕಾರ ಮಾಡಿದ. ಆ ದುಷ್ಟ ರಾಕ್ಷಸ ನನ್ನ ಸೀತೆಯನ್ನು ಎಲ್ಲಿಗೆ ಕೊಂಡೊಯ್ದನೋ, ಅವಳು ಯಾವ ಸ್ಥಿತಿಯಲ್ಲಿ ಇರುವಳೋ ನನಗೆ ಯಾವುದೂ ತಿಳಿದಿಲ್ಲ. ಸಹೋದರ, ಸಮಾಧಾನ ತಂದುಕೋ, ಧೈರ್ಯದಿಂದಿರು. ಆ ರಾವಣ ಅತ್ತಿಗೆಯನ್ನು ಎಲ್ಲೇ ಇರಿಸಿರಲಿ, ಹುಡುಕೋಣ. ಅತ್ತಿಗೆಯ ಸುಳಿವು ನಮಗೆ ಸಿಕ್ಕೇ ಸಿಗುತ್ತದೆ. ಸಹೋದರ, ಅಲ್ಲಿ ಒಂದು ಗುಹೆ ಇದೆ. ಅಲ್ಲಿ ಯಾರೋ ಇರಬಹುದು. ಜಟಾಯುವಿನಿಂದ ಅತ್ತಿಗೆಯ ವಿಷಯ ತಿಳಿದಂತೆ ಅವರಿಂದಲೂ ನಮಗೆ ಅತ್ತಿಗೆಯ ಸುಳಿವು ದೊರೆಯಬಹುದು. ಅಲ್ಲಿಗೆ ಹೋಗೋಣ. ಆಗಲಿ ಲಕ್ಷ್ಮಣ, ನನ್ನ ಸೀತೆಯ ವಿಷಯವು ತಿಳಿಯುವುದಾದರೆ ನಾನು ಎಲ್ಲಿಗೆ ಬೇಕಾದರೂ ಹೋಗುತ್ತೇನೆ, ಏನು ಬೇಕಾದರೂ ಮಾಡುತ್ತೇನೆ. ನಡೆ.